ಕ್ಷಣಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ. ಉಗ್ರರ ದಾಳಿಯ ಬಳಿಕ ಪ್ರಧಾನಿ ಮೋದಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಸತತವಾಗಿ 4 ಮಹತ್ವದ ಸಭೆಯನ್ನು ನಡೆಸಲಿರುವಂತ ಪ್ರಧಾನಿ ಇಂದಿನ ಸಭೆಗಳಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ. ಭಾರೀ ಕುತೂಹಲ ಕೆರಳಿಸ್ತಾ ಇದೆ ಸಚಿವ ಸಂಪುಟ ಸಭೆ. ಉಗ್ರರ ದಾಳಿಯ ಬಳಿಕ ಪ್ರಧಾನಿ ಮೋದಿ ಅವರ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು, ಏನು ನಿರ್ಣಯಗಳನ್ನು ಕೈಗೊಳ್ಳಬಹುದು? ಯಾಕಂದರೆ ಇದು ಆಫ್ಟರ್ ಅಟ್ಯಾಕ್ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗಳಂತೂ ಖಂಡಿತವಾಗಿಯೂ ಆಗೇ ಆಗುತ್ತೆ. ಕೆಲವೊಂದಷ್ಟು ಸಲಹೆಗಳನ್ನು ನೀಡಲಾಗುತ್ತೆ, ತಗೊಳ್ಳಲಾಗತ್ತೆ. ಇದರ ಜೊತೆಗೆ ನಿನ್ನೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಲಾಗಿದೆ. ಅಲ್ಲಿ ಏನು ಚರ್ಚೆ ಮಾಡಲಾಗಿದೆ, ಏನು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ, ಯುದ್ಧ ಅನ್ನೋದಾದರೆ ಭಾರತ ಅದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದೆ, ಸನ್ನದ್ಧವಾಗಿದೆ, ನಮ್ಮ ಬಳಿ ಇರುವಂಥ ಸಾಮಗ್ರಿಗಳು, ನಮ್ಮ ಶಕ್ತಿಗಳು ಏನೇನಿದೆ, ಸೊ ಪಾಕ್ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಬಹುದು, ಅಕ್ಕಪಕ್ಕದ ರಾಷ್ಟ್ರಗಳು ಯಾವ ರೀತಿಯಾಗಿ ಸಪೋರ್ಟಿವ್ ನಿಂತ್ಕೊಳ್ಬಹುದು, ಆಂತರಿಕವಾಗಿ ನಮ್ಮಲ್ಲಿ ಏನೇನು ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದೆ, ಇದೆಲ್ಲದರ ಬಗ್ಗೆ ಸಹಜವಾಗಿ ಚರ್ಚೆಗಳಾಗತ್ತೆ. ಸೊ ಈ ಕ್ಯಾಬಿನೆಟ್ ಮೀಟಿಂಗ್ ಮೇಲೂ ಕೂಡ ಎಲ್ಲರ ಗಮನ ಇದೆ. ಅಂದರೆ ಏನು ನಿರ್ಧಾರವನ್ನು, ಏನು ನಿರ್ಣಯಗಳನ್ನು ಕೈಗೊಳ್ಬಹುದು, ತಮ್ಮ ಸಚಿವರುಗಳಿಗೆ ಈ ಸಂಪುಟದ ಸಭೆಯಲ್ಲಿ ಏನೆಲ್ಲ ಹೇಳಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ. ಇದೊಂದು ಈ ಸನ್ನಿವೇಶ ಇದೆಯಲ್ಲ, ಇದು ಇಡೀ ಭಾರತ ದೇಶದ ಪ್ರಜೆಗಳು ಕಾಯ್ತಾ ಇರುವಂಥ ನಿರ್ಧಾರವನ್ನು ಪ್ರಕಟಿಸುವಂಥ ಕ್ಷಣ ಕೂಡ ಹೌದು. ಎಲ್ಲರೂ ಯುದ್ಧ ಆಗಬೇಕು, ಪ್ರತೀಕಾರ ತೀರಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ನಮ್ಮ ನಾಯಕರುಗಳು ಯಾವ ಥರದ ತೀರ್ಮಾನವನ್ನು ಕೈಗೊಳ್ತಾರೆ, ಅದಕ್ಕೆ ಏನು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಭಾರೀ ಕುತೂಹಲ ಕೆರಳಿಸಿದೆ ಈ ಸಚಿವ ಸಂಪುಟ ಸಭೆ. ಹನ್ನೊಂದು ಗಂಟೆಗೆ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಇನ್ನೇನು ಕೆಲವೇ ಹೊತ್ತುಗಳು ಮಾತ್ರ ಬಾಕಿ ಇರುವುದು. ಈ 11 ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಇವತ್ತು ಪ್ರಮುಖವಾಗಿ 4 ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಈ 4 ಸಭೆಗಳಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿಯವರ ನಡೆ, ನುಡಿ, ಸಭೆ ಎಲ್ಲದರ ಮೇಲೆ ಇಡೀ ದೇಶದ ಜನತೆಗೆ ಚಿತ್ತ ಇದೆ. ಯಾವ ಥರದ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು. ಯುದ್ಧನ ಅಥವಾ ಬೇರೆ ಆಂತರಿಕವಾಗಿ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡುವಂಥ ನಿಟ್ಟಿನಲ್ಲಿ ಕೆಲವು ನಿರ್ಧಾರಗಳ ಏನು ಆಗಿರಬಹುದು ಅಂತ. ಯಾಕಂದರೆ ಪಾಕಿಸ್ತಾನದ ಸಚಿವರುಗಳೇ ಈಗ ಹೇಳ್ತಾ ಇದ್ದಾರೆ, ಇನ್ನು 34 ಗಂಟೆ ಒಳಗೆ ಯುದ್ಧ ಆದರೂ ಆಗಬಹುದು, ಅದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ, ಭಾರತ ನಮ್ಮ ಮೇಲೆ ಯುದ್ಧ ಸಾರಿದ್ರೂ ಸಾರಬಹುದು ಅಂತ ಹೇಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ನಾಯಕರ ನಿಲುವೇನಾಗಿದೆ, ನಿರ್ಧಾರ ಏನಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರೋದ್ರಿಂದ ಇದು ಕೂಡ ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇರೋದು. ಹಾಗೆಯೇ ಇವತ್ತು ಮಹತ್ವದ 4 ಮೀಟಿಂಗ್ ಇದೆ. ಆ 4 ಮೀಟಿಂಗ್ಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ್ಯಾರ ಜೊತೆಗೆ ಮೀಟಿಂಗ್ ಮಾಡ್ತಾರೆ, ಅವ್ರಿಗೆ ಯಾರೆಲ್ಲ ಸಾಥ್ ಕೊಡ್ತಾರೆ, ಯಾರೆಲ್ಲ ಆ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ, ಏನು ನಿರ್ಧಾರ ತೆಗೆದುಕೊಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್.